ಹೆಬ್ಬಗೋಡಿ ನಗರಸಭೆ ಈ ಭಾಗದ ಎಲ್ಲ ಮತದಾರರ ಬಂಧುಗಳು ಇಲ್ಲಿ ಸೇರಿದ್ದೀರಿ. ಈ ಚುನಾವಣೆ ಬಹಳ ಮಹತ್ತರವಾದಂತ ಚುನಾವಣೆ ಇದೆ. ನಿಮ್ಮ ತೀರ್ಮಾನ ಈ ದೇಶದ ಭವಿಷ್ಯವನ್ನು ರೂಪಿಸತಕ್ಕಂಥದ್ದು. ನರೇಂದ್ರ ಮೋದಿಯವರು 10 ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಜನಗಳ ಮುಂದೆ ಈ 10 ವರ್ಷಗಳಲ್ಲಿ ಬಡವರು, ಮಧ್ಯಮ ವರ್ಗದವರು, ಹಳ್ಳಿಗಾಡಿನ ಜನರ ಬಗ್ಗೆ ಏನ್ ಮಾಡಿದೆ ಅಂತ ಹೇಳಿ ಜನಗಳ ಮುಂದೆ ಇಡ್ತಾ ಇಲ್ಲ. 10 ವರ್ಷ ಕಡಿಮೆ ಅವಧಿಯಲ್ಲ, 10 ವರ್ಷ ಬಹಳ ದೀರ್ಘಕಾಲ ಅಂತೇಳಿ ತಾವು ತಿಳ್ಕೋಬೇಕಾಗ್ತದೆ. 2 ಟರ್ಮ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಮೊದಲನೇ ಲೋಕಸಭಾ ಚುನಾವಣೆ 2014ರಲ್ಲಿ, ಮತ್ತೆ ಅವರು 2ನೇ ಲೋಕಸಭಾ ಚುನಾವಣೆ 19ರಲ್ಲಿ ಈ ರಾಜ್ಯದ ಜನಗಳ ಮುಂದೆ ಭಾವನಾತ್ಮಕವಾದಂಥ ವಿಚಾರಗಳನ್ನ ಇಟ್ಟು ವೋಟ್ ಕೇಳಿ ಅಧಿಕಾರಕ್ಕೆ ಬಂದಂಥವ್ರು. ಅದ್ರ ಜೊತೆಗೆ ಅನೇಕ ಭರವಸೆಗಳನ್ನು ಕೂಡ 2014ರ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದರು. ಆ ಭರವಸೆಗಳು ಏನಾದವು ಅಂತೇಳಿ ಇವತ್ತವರಿಗೆ ನರೇಂದ್ರ ಮೋದಿಯವರು ಹೇಳಿಲ್ಲ. ದೇಶದಲ್ಲಿ ಕಪ್ಪಣ ಇದೆ. ಕಾಂಗ್ರೆಸ್ನ ನಾಯಕರುಗಳು ಬೇರೆಯವರೆಲ್ಲ ಅಲ್ಲಿ ಕಪ್ಪಣ ಇಟ್ಬಿಟ್ಟಿದ್ದಾರೆ. ಆ ಕಪ್ಪಣ ತಗೊಂಡು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ಹೌದಲ್ಲ? ನಿಮ್ಗೇನಾದ್ರು 15 ಲಕ್ಷ ಬಂದಿದೆಯಾ? 10 ವರ್ಷ ಆಯ್ತಲ್ಲ, 15 ಲಕ್ಷ ಬಂತ? ನಿಮ್ಗೇನಾರ ಬಂದಿದೆಯಾ? ಯಾಕೆ ಸುಳ್ಳು ಹೇಳಿದ್ರಿ ನರೇಂದ್ರ ಮೋದಿ ಅವರೇ? ನಿಮಗೆ ಅದು ಏನು 100 ದಿನಗಳಲ್ಲಿ ತಂದುಕೊಡ್ತೀನಿ ಅಂತ ಹೇಳಿದ್ರು. 100 ದಿನಗಳು, 10 ವರ್ಷ ಆಯ್ತು. ಪುಣ್ಯಾತ್ಮ ತಂದು ಕೊಡ್ಬೇಕಲ್ಲ. ಏನು ಪಾಪ ಎಲ್ಲ 15 ಲಕ್ಷ ಬರ್ತದೆ ಅಂತೇಳಿ ಅಕೌಂಟ್ ಮಾಡಿಸಿದ್ದು ಜನಧನ್ ಅಕೌಂಟ್ ಮಾಡಿಸಿದ್ರು. ಯಾರಿಗೂ ಇವತ್ತಿಗೆ 15 ಲಕ್ಷ ಅಲ್ಲ, 15 ಪೈಸೆನೂ ಬರಲಿಲ್ಲ. ಇದು ಮೊದಲನೇ ಸುಳ್ಳು. ಎರಡನೇ ಸುಳ್ಳು ಹೇಳೋದೇನು ಅಂತಂದ್ರೆ, ಈ ದೇಶದಲ್ಲಿ ನಿರುದ್ಯೋಗ ಇದೆ, ನಿರುದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ನಾವು, ಅದರ ನಿವಾರಣೆಗೆ ಹೆಚ್ಚು ಒತ್ತು ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ, ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸ್ತೇನೆ. ಬಹುಶಃ ಈ ಹೆಬ್ಬಗೋಡಿನಲ್ಲಿ ಬಹಳ ಜನ ಕಾರ್ಮಿಕರಿದ್ದಾರೆ, ನಿರುದ್ಯೋಗಿಗಳು ಕೂಡ ಇದ್ದಾರೆ. 2 ಕೋಟಿ ವರ್ಷಕ್ಕೆ 10 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಅವರು? 20 ಕೋಟಿ
20 ಕೋಟಿ 10 ವರ್ಷಗಳಲ್ಲಿ 20 ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಪಾಪ ನಿರುದ್ಯೋಗಿ ಯುವಕ ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಬರುತ್ತೆ. ಪಕೋಡ ಮಾರಕ್ ಹೋಗಿ, ಇದು ಬೇರೆ ಯಾರು ಹೇಳಿದ ಮಾತಲ್ಲ. ಈ ದೇಶದ ಪ್ರಧಾನಮಂತ್ರಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಂತ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು ಪಕೋಡ ಮಾರಕ್ ಹೋಗಿ. ಇದು ಅತ್ಯಂತ ಬೇಜವಾಬ್ದಾರಿ ಉತ್ತರ ಅಲ್ವಾ? ಬೇಜವಾಬ್ದಾರಿ ಉತ್ತರ ಅಲ್ಲ. ಮತ್ತೆ ಯುವಕರು ನರೇಂದ್ರ ಮೋದಿ ಅವರಿಗೆ ಮತ್ತೆ ವೋಟ್ ಕೊಡ್ಬೇಕಾ? ನರೇಂದ್ರ ಮೋದಿ ಅವರು ಮಾತು ಕೇಳ್ಕೊಂಡು ಬಹಳ ಜನ ಯುವಕರು ಮೋದಿ 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 ನಾವು ನಾವು ಏನಪ್ಪ ಎಲ್ಲ ಯುವಕರೆಲ್ಲ ಹಿಂಗಾಗ್ಬಿಟ್ಟವರಲ್ಲ, ಮೋದಿ ಮೋದಿ ಅಂತ ಹೇಳೋರು. ಪಾಪ ಅವರಿಗೆ 3 ನಾಮ ತಿರುಪತಿ 4 ನಾಮ ಹಾಕಿದ್ರು. ಉದ್ಯೋಗ ಕೊಡ್ಲಿಲ್ಲ. ನೀವು ಯೋಚನೆ ಮಾಡಿ, ನಾನು ಇವನ್ನೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಅಥವಾ ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ದದು. ನರೇಂದ್ರ ಮೋದಿ ಅವರು ಹೇಳಿದ್ರು, अच्छे दिन आएगा, अच्छे दिन आएगा. ಒಳ್ಳೆ ದಿನಗಳು ಬರ್ತವೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿದೋಗ್ಬಿಡ್ತವೆ. ಕಡಿಮೆ ಮಾಡ್ಬಿಡ್ತೀನಿ. ಎಲ್ಲ ಬಡವರು, ಕಾರ್ಮಿಕರು ಎಲ್ಲರೂ ಕೂಡ ಇನ್ಮೇಲೆ ಕಷ್ಟಪಡಬೇಕಾಗಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಕಮ್ಮಿ ಆಗ್ಬಿಡ್ತದೆ. ಪೆಟ್ರೋಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಡೀಸೆಲ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಗ್ಯಾಸ್ ಬೆಲೆ ಕಡಿಮೆ ಆಗ್ಬಿಡ್ತದೆ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಗ್ಬಿಡ್ತದೆ, ಗೊಬ್ಬರದ ಬೆಲೆ ಕಡಿಮೆ ಆಗ್ಬಿಡ್ತದೆ. ಆಯ್ತಾ? ಒಳ್ಳೆ ದಿನಗಳು ಬಂದುವ? ಒಳ್ಳೆ ದಿನಗಳು ಬಂದಿಲ್ಲ. ಇದು 3ನೇ ಸುಳ್ಳು. 4ನೇ ಸುಳ್ಳು, ರೈತರು ಆದಾಯ ದುಪ್ಪಟ್ಟು ಮಾಡ್ತೀನಿ. ಅದು ಏನು? 2022ನೇ ಇಸ್ವಿಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ, ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂದ್ರೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದನ್ನ 2 ಲಕ್ಷ ಮಾಡ್ಬಿಡ್ತೀನಿ ನಾನು. 10 ವರ್ಷದಲ್ಲಿ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗ್ಲಿಲ್ಲ. ಇದು 4ನೇ ಸುಳ್ಳು. 5ನೇ ಸುಳ್ಳು, 5ನೇ ಸುಳ್ಳು, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಲ್ಲ ಇಳಿಸ್ಬಿಡ್ತೀನಿ, ರೂಪಾಯಿ ಮೌಲ್ಯನ ಹೆಚ್ಚು ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರು. ನೀವು ಕೇಳಬೇಕು, ನರೇಂದ್ರ ಮೋದಿ ಅವರೇ 2014ರಲ್ಲಿ ಡೀಸೆಲ್ ಬೆಲೆ 1 ಲೀಟರ್ಗೆ ಎಷ್ಟಿತ್ತು? ಇವತ್ತು ಎಷ್ಟಾಗಿದೆ? 1 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಇವತ್ತು ಎಷ್ಟಾಗಿದೆ? ಒಂದು ಗ್ಯಾಸ್ ಸಿಲಿಂಡರು ಅವತ್ತು ಎಷ್ಟು ಬೆಲೆ ಇತ್ತು? ಇವತ್ತು ಎಷ್ಟು ಬೆಲೆ ಆಗಿದೆ? ಅಲ್ಲ, ನರೇಂದ್ರ ಮೋದಿ ಅವರು ಎಲ್ಲ ಬೆಲೆಗಳೆಲ್ಲ ಇಳಿಸ್ಬಿಡ್ತೀನಿ, ರೂಪಾಯಿ ಮೌಲ್ಯನೆಲ್ಲ ಹೆಚ್ಚು ಮಾಡ್ಬಿಡ್ತೀನಿ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 47 ರೂಪಾಯಿ, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 71 ರೂಪಾಯಿ, ಇವತ್ತು 105 ರೂಪಾಯಿ. ಇದೆಲ್ಲ ಹೆಣ್ಮಕ್ಳು ಕೂತಿದ್ದೀರಿ. ಒಂದು ಗ್ಯಾಸ್ ಸಿಲಿಂಡರು 414 ರೂಪಾಯಿ ಇತ್ತು,
ಯಾವಾಗ 2014ರಲ್ಲಿ 414 ರೂಪಾಯಿ, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಡಬಲ್ ಆಗೋಯ್ತಲ್ರಿ, ಡಬಲ್ಗಿನ್ನ ಜಾಸ್ತಿ ಆಗೋಯ್ತಲ್ರಿ. ನಿಮ್ಗೆಲ್ಲ ಕೋಪ ಬರಲ್ವಾ? ನೀವೆಲ್ಲ ಗ್ಯಾಸ್ ತಗೋತಿದ್ರಲ್ವಾ? ಕೋಪ ಬರ್ತದ ಇಲ್ಲ? ಮತ್ತೆ ನರೇಂದ್ರ ಮೋದಿ ಊಟ ಆಗ್ತದ? ಇಷ್ಟೆಲ್ಲ ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಈ ದೇಶ ಪ್ರಗತಿ ಆಗುತ್ತದೆ, ಈ ದೇಶ ಅಭಿವೃದ್ಧಿ ಹತ್ರ ಆಗ್ಬಿಟ್ಟಿದೆ. ನಿನ್ನೆ ನಾನು ದೇವೇಗೌಡರು ಭಾಷಣ ಕೇಳಿದೆ. ದೇವೇಗೌಡರು ಭಾಷಣ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಅವರು ಭಾಷಣ ಕೇಳಿದೆ. ದೇವೇಗೌಡರು ನಾವು ಖಾಲಿ ಚೆಂಬನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಖಾಲಿ ಚೆಂಬು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ದು. ಅದಕ್ಕೇನು ದೇವೇಗೌಡರು ಏನ್ ಗೊತ್ತಾ ಅವ್ರ ಭಾಷಣ? ದೇವೇಗೌಡರು ಭಾಷಣ ಮನಮೋಹನ್ ಸಿಂಗ್ ರವರು ಖಾಲಿ ಚೆಂಬು ಕೊಟ್ಟಿದ್ರು, ಖಾಲಿ ಚೆಂಬು ಕೊಟ್ಟಿದ್ರು. ನರೇಂದ್ರ ಮೋದಿ ಅವರು ಆ ಖಾಲಿ ಚೆಂಬನ್ನೆಲ್ಲ ಬದಲಾವಣೆ ಮಾಡಿ ಇದು ಅಕ್ಷಯ ಪಾತ್ರ ಮಾಡಿಬಿಟ್ಟಿದ್ದಾರೆ, ಅಕ್ಷಯ ಪಾತ್ರ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ. ಇಲ್ಲಿ ಬಡವರು ಇಲ್ಲ, ಕಾರ್ಮಿಕರು ಇಲ್ಲ, ರೈತರು ಇಲ್ಲ, ಮಹಿಳೆಯರು ಇಲ್ಲ, ಅವ್ರೇನು ಸಮಸ್ಯೆಗಳಿಲ್ಲ. ಎಲ್ಲ ಅಕ್ಷಯ ಪಾತ್ರ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಅಕ್ಷಯ ಪಾತ್ರ ಆಗಿದೆಯಾ? ಅಕ್ಷಯ ಪಾತ್ರ ಆಗಿದೆಯಾ? ಮತ್ತೆ ದೇವೇಗೌಡರು ಯಾಕೆ ಸುಳ್ಳು ಹೇಳ್ತಾರೆ? ಅದು ಮಾಜಿ ಪ್ರಧಾನಮಂತ್ರಿ. ನಿನ್ನೆ ಅವರಿಬ್ರು ಭಾಷಣ ನೋಡಿದೆ ನಾನು. ಇಬ್ರು ಪೈಪೋಟಿ ಗೆಲ್ಬಿಡ್ತೀನಿ ಸುಳ್ಳು ಹೇಳಕ್ಕೆ. ನಾನ್ ಜಾಸ್ತಿ ಸುಳ್ಳು ಹೇಳ್ತೀನ, ನೀನ್ ಜಾಸ್ತಿ ಸುಳ್ಳು ಹೇಳ್ತೀನಿ, ನಾನ್ ಜಾಸ್ತಿ ನೀನ್ ಜಾಸ್ತಿ ಸುಳ್ಳು ಹೇಳ್ತೀನಿ. ಹಿಂಗೆಲ್ಲ ನೀವೆಲ್ಲ ನೋಡಿದಿರಲ್ಲ, ಟಿವಿನಲ್ಲಿ ನೋಡಿದಿರಲ್ಲ. ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಸ್ವಾತಂತ್ರ್ಯ ಬಂತರಿಂದ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. ಎಷ್ಟು? 53,11,000 ಕೋಟಿ. ಈ ಗೊತ್ತಿದೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ನಾನೇ ಹೇಳ್ತೀನಿ ಕೇಳಿ. 177 ಲಕ್ಷ ಕೋಟಿ, 177 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತದಿಂದ 2014ವರೆಗೆ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. ನರೇಂದ್ರ ಮೋದಿ ಬಂದ ಮೇಲೆ 177 ಲಕ್ಷ ಕೋಟಿ ಅಂದ್ರೆ 124 ಲಕ್ಷ ಕೋಟಿ 10 ವರ್ಷದಲ್ಲಿ ಮಾಡಿದ್ದಾರೆ. ಇದು ಓಕೆನಾ ನಿಮ್ಗೆ? ಇದನ್ನ ಅಕ್ಷಯ ಪಾತ್ರ ಅಂತ ಕರೀಬೇಕಾ? ದೇವೇಗೌಡರು ಈ ಇಷ್ಟೊಂದು ಕೆಳಮಟ್ಟಿಗೆ ಇಳಿದ್ಬಿಟ್ರಲ್ಲ, ಹಾಗಾದ್ರೆ ಅದು ಉದ್ಭವ ಆಗ್ತಾ ಇದೆ. ಇಷ್ಟೊಂದು ಕೆಳಮಟ್ಟಕ್ಕೆ ಏನು ದೇಶದಲ್ಲಿ ಎಲ್ಲ ಸುಭಿಕ್ಷವಾಗಿದೆ, ಏನು ತೊಂದರೆನೇ ಇಲ್ಲ ಯಾರಿಗೂ. ನಿಮ್ಗೆ ಯಾರಿಗೂ ತೊಂದರೆ ಇಲ್ವಾ? ಈಗ ಇರುವಂತ ಜ್ಞಾಪಕ ಮಾಡಿಸ್ಕೊಳ್ಳಿ. ಬಿಜೆಪಿ ಒಂದು ಕೋಮ. ನಾವು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಅವ್ರ ಜೊತೆ ಸೇರಲ್ಲ. ಅವತ್ತು 2 ಮಾತುಗಳನ್ನ ಹೇಳಿದ್ರು. ನಾನೇನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸಲ್ಮಾನ್ ಆಗಿ ಹುಡ್ತೀನಿ ಅಂತ. ದೇವೇಗೌಡರು ಹೇಳಿದ್ರು, ನಾನು ಹೇಳಿದ್ರು. ದೇವೇಗೌಡರು ಹೇಳಿರೋದು ಮುಂದಿನ ಜನ್ಮ ಏನಾದ್ರು ಇದ್ರೆ, ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಮುಸಲ್ಮಾನ್ ಆಗಿ ಹುಡ್ತೀನಿ. ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ
ಪ್ರಧಾನಮಂತ್ರಿ ಆಗಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ದದು ಪ್ರಧಾನಮಂತ್ರಿ ಆಗಲ್ಲ. ಒಂದು ವೇಳೆ ಆದರೆ ಈ ದೇಶನೇ ಬಿಟ್ಬಿಡ್ತೀನಿ. ಯಾರು ಹೇಳಿದ್ದು? ಮಿಸ್ಟರ್ ದೇವೇಗೌಡ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡ್ರೆ ಈಗ ಬಾಯ್ 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 ಅಂತ ನಾಚಿಕೆ ಆಗಲ್ಲ. ಹೇಳಿ ನೋಡೋಣ, ನಾಚಿಕೆ ಆಯ್ತದೋ ಇಲ್ಲ? ಇಲ್ಲಿ ಅವ್ರ ಪಕ್ಷದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಮಂಜುನಾಥ್ಗೆ, ಅವ್ರ ಅಳಿಯ ಅಲ್ಲಿ ಕರ್ಕೊಂಡೋಗಿ ಬಿಜೆಪಿ ಪಾಪ ಅವರು ಡಾಕ್ಟರ್ ಕೆಲಸ ಮಾಡ್ಕೊಂಡು ರಿಟೈರ್ಡ್ ಇರ್ತಾನೆ. ಇತ್ತೀಚೆಗೆ ಜಯದೇವ ಹಾಸ್ಪಿಟಲ್ ಇಂದ ಈಚೆಗೆ ಬಂದಿದ್ರು ಡೈರೆಕ್ಟರ್ ಆಗಿ. ಅವ್ರು ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೋಡಿ 3 ಸೀಟ್ ತಗೊಂಡಿದ್ದಾರೆ. ಯಾರು? JDS ನವರು 3 ಸೀಟ್ ತಗೊಂಡಿದ್ದಾರೆ. ಈ ಮಂಜುನಾಥನ್ನು ಸೇರಿಸಿ 4 ಜನ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಏನಾದ್ರೂ ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ರೆ ಇನ್ನೊಬ್ಬ ಮೊಮ್ಮಗ ನಿಲ್ಲಿಸ್ಬಿಡೋದು. ಕುಟುಂಬದವ್ರಿಗೋಸ್ಕರ ನೀವೆಲ್ಲ ಓಟ್ ಹಾಕ್ಬೇಕಾ? ಇವರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೋಸ್ಕರ, ಕೇವಲ ಸ್ವಾರ್ಥಕ್ಕೋಸ್ಕರ ಇವತ್ತು ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ದೇವೇಗೌಡ್ರೆ, ನೀವು ಅದಕ್ಕೆ ನಾನು ಹೇಳಿದೆ, ಆ JDS ಅಂತ ಸೆಕ್ಯುಲರ್ ಅಂತ ಇದೆಯಲ್ಲ, ಅದು ತಗದಾಕೊಡಿ, ಇನ್ಮೇಲೆ ಅದಕ್ಕೆ ಬೆಳಿ ಅಂತ. ಇದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ನಮ್ಮ ಕಡೆ ಗಾದೆ ಇದೆ. ನಿಮ್ ಕಡೆನೂ ಇದೆಯಾ? ನಮ್ಮ ಕಡೆ ಗಾದೆ ಇದೆ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ಒಂದು ಗಾದೆ ಇದೆ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಇದೆ, ನಾನು ಶಬ್ದ ಮಾಡ್ತೀನಿ. ಇವತ್ತು ಸಿದ್ದರಾಮಯ್ಯನ ಗರ್ವ ಭಂಗವನ್ನ ಮಾಡ್ತೇನೆ. ನಾನು ಹೇಳಿದೆ, ಮಿಸ್ಟರ್ ದೇವೇಗೌಡ್ರೆ, ನನಗೆ ಗರ್ವನೇ ಇಲ್ಲ, ಈಗ ಭಂಗ ಇಲ್ಲಪ್ಪ ಮಾಡ್ತೀಯ. ಗರ್ವ ಇದ್ದಿರ್ತಾನೆ ಭಂಗ ಮಾಡೋದು. ಗರ್ವನೇ ಇಲ್ವಲ್ಲ, ಅದರಿಂದ ಭಂಗ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿ ದೇವೇಗೌಡರಿಗೆ ಉತ್ತರ ಕೊಟ್ಟೆ. ಅದಕ್ಕೆ ನನ್ನ ಮೇಲೆ ಬಹಳ ಕೋಪಿಸ್ಕೊಂಡ್ಬಿಟ್ಟವ್ರಿಗೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. DK ಸುರೇಶ್ ಇದಾರಲ್ಲ, ಇವರು ಜನಸಾಮಾನ್ಯರ ಜೊತೆ ಬೆಳೆದಂಥವ್ರು. ಗ್ರಾಮೀಣ ಕ್ಷೇತ್ರ, ಹಳ್ಳಿ ಗೊತ್ತಿರ್ತಕ್ಕಂಥವ್ರು, ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು, MLA ರೀತಿ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥವ್ರು. ಇಂಥವ್ರು ಬೇಕಾ? ಡಾಕ್ಟರ್ ಕೆಲಸ ಮಾಡ್ಕೊಂಡಿದ್ದಂತ ಮಂಜುನಾಥ್ ಬೇಕಾ? ಹೇಳಿಯಪ್ಪ, ನೀವೇ ಹೇಳಿ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. DK ಸುರೇಶ್ ಅವರಿಗೆ ನಿಮ್ಮ ಪ್ರತಿನಿಧಿಯಾಗಿ ಕಳಿಸ್ತೀನಿ. ಲೋಕಸಭೆಗೆ 25 ಜನ ಬಿಜೆಪಿಯವರು ಗೆದ್ದಿದ್ರು, JDS ನವರು ಒಬ್ಬರು ಗೆದ್ದಿದ್ರು, ಸುಮಲತಾ ಒಬ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು. ಈಗ ಅವರು ಸುಮಲತರು ಸೇರ್ಕೊಂಡ್ಬಿಟ್ರು ಬಿಜೆಪಿಗೆ. ಸುಂದರಪ್ಪ, ಈಗ ಪ್ರಜ್ವಲ್ ರೇವಣ್ಣ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಆಗಿದೆ. ಕರ್ನಾಟಕ ಅನ್ಯಾಯ ಆಯ್ತು, ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಬರಗಾಲಕ್ಕೆ ನಾವು ಮನವಿ ಕೊಟ್ಟರು ಕೂಡ ಇವತ್ತಿನವರೆಗೆ 1 ಪೈಸೆ ಬಿಡುಗಡೆ ಮಾಡಲಿಲ್ಲ. ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದಂತ ಅಪರ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂದ್ರೆ ಅದನ್ನು ಕೊಡ್ಲಿಲ್ಲ. ಇದನ್ನು ಹೇಳಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೀವಿ ಅಂತ ಹೇಳಿದ್ರೆ DK ಸುರೇಶ್ಗೆ ಮೈ ಮೇಲೆ ಬೀಳ್ತಾರಲ್ಲ, ದೇಶ ವಿಭಜನೆ ಮಾಡ್ತಾರೆ. ಇದೇ ನರೇಂದ್ರ ಮೋದಿ ಅವರು
ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನ್ ಹೇಳಿದ್ರು ಅಂತ ಒಂದ್ಸಾರಿ ನೋಡ್ತೀನಿ ಜ್ಞಾಪಕ ಮಾಡ್ತೀನಿ ಏನ್ ಹೇಳಿದ್ರು ಅಂತ. ಅದಕ್ಕಿಂತ ದೊಡ್ಡ ವಿಚಾರನ ಡಿ ಕೆ ಸುರೇಶ್ ಏನು ಹೇಳಿರ್ಲಿಲ್ಲ. ನಿಜವಾಗಿ ದೇಶ ವಿಭಜನೆ ಆಗ್ತಕ್ಕಂಥ ಮಾತುಗಳನ್ನು ಆಡಿದ್ದವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಂತ ನರೇಂದ್ರ ಮೋದಿಯವರು. ಎಕ್ಸೆಪ್ಟ್ ಡಿ ಕೆ ಸುರೇಶ್, ಒಬ್ಬ ಬಿಜೆಪಿಯವರು ಸುಮಲತಾ ಆಗಲಿ, ಯಾರು ಪ್ರಜ್ವಲ್ ರೇವಣ್ಣ ಆಗಲಿ, ಪಾರ್ಲಿಮೆಂಟ್ ನಲ್ಲಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಇವರೆಲ್ಲ ಬಿಜೆಪಿಯವರು ಎಂಪಿಗಳಿದಾರಲ್ಲ, ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ಗಡಗಡ 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 ಅಂತ ನಡುತ್ತಾರೆ. ಇಂಥವ್ರು ಕಳಿಸ್ಬೇಕಾ? ಲೋಕಸಭೆ ಕಳಿಸ್ಬೇಕು ಇಂಥವ್ರನ್ನ? ದಯಮಾಡಿ ಇಂಥವ್ರನ್ನ ಕಳಿಸ್ಬೇಡಿ. ನಾವು ಇವತ್ತು ಎಲ್ಲ ಕಾರ್ಮಿಕರು, ಬಡವರು, ಅವರೆಲ್ಲ ಜೀವನ ಮಾಡೋದು ಬಹಳ ಕಷ್ಟ ಆಗಿದೆ ಅಂತೇಳಿ, ಬೆಲೆ ಏರಿಕೆ ಆಗಿರೋದ್ರಿಂದ ಬಹಳ ಕಷ್ಟ ಆಗಿದೆ ಅಂತೇಳಿ ನಾವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು. ನಾನು ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷ, ನಾವಿಬ್ರು ಸೇರಿ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳಿಗೆ ಸೈನ್ ಮಾಡಿ ಕಳಿಸ್ಬೇಕು, ಮನೆಗೆ ಕಳಿಸ್ಬೇಕು. ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಚೆಕ್ ಸೈನ್ ಮಾಡಿ ಕಳಿಸ್ಬೇಕು. ಇವತ್ತು 5 ಗ್ಯಾರಂಟಿಗಳು ಸಂಪೂರ್ಣವಾಗಿ ಜಾರಿಯಾಗಿದ್ದಾವೆ. ಯಾಕಂದ್ರೆ ನಾವು ಹೇಳಿದ್ದು ಚುನಾವಣಾ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇವನ್ನ ಜಾರಿ ಮಾಡ್ತೀವಿ. 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ ಎಲ್ಲ ಫ್ರೀಯಾಗಿ ಬಸ್ ತಿರುಗಾಡ್ತಾ ಇದ್ದೀರಿ ತಾನೆ? ತಿರುಗಾಡ್ತಾ ಇದ್ದೀರಾ? ನೀವೇನ್ ಮಾತಾಡ್ಬೇಕಿದ್ದೀರಿ? 192 ಕೋಟಿ ಮಹಿಳೆಯರು ಇವತ್ತು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆಯಲ್ಲ ನಿಮ್ಗೆ? ಎಷ್ಟು ಸಾರಿಯಾರು ತಿರುಗಾಡ್ಬೋದು? ಈಗ ಎಷ್ಟು ಸಾರಿಯಾರು ತಿರುಗಾಡ್ಬೋದು? ಆನೇಕಲ್ಲಿಂದ ಬೆಂಗಳೂರಿಂದ ಆನೇಕಲ್ಲಿಗೆ, ಅಥವಾ ನಿಮ್ ತವ್ರ ಮನೆಗೆ, ನಿಮ್ ನೆಂಟರ ಮನೆಗೆ ಹೋಗ್ಬೋದಕ್ಕೆ ಅವಕಾಶ ಇದೆಯಲ್ವ? ಈಗ ಈ ದುಡ್ಡನ್ನ ಉಳಿಸಿದ್ದೀವಿ ನಾವು. ನೀವು ಕೊಡಬೇಕಾಗಿದ್ದಂತ ಟಿಕೆಟ್ ಚಾರ್ಜ್ ಅನ್ನ ನಾವು ಕೊಡ್ತಾ ಇದ್ದೀವಿ, KSRTC ನಾವು ಕೊಡ್ತಾ ಇದ್ದೀವಿ. ಹಾಗೇನೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿ ಕೊಟ್ಟಿದ್ದೆ ಫ್ರೀಯಾಗಿ ಊಟ ಮಾಡಲಿ ಅಂತ. ಹೌದಲ್ಲ? 7 kg ಕೊಡ್ತಿದ್ದೆ. ನಮ್ಮ ಸರ್ಕಾರ ಹೋಯ್ತು, ಕುಮಾರಸ್ವಾಮಿ ಅಧಿಕಾರ ಕಳ್ಕೊಂಡ್ರು, ಯಡಿಯೂರಪ್ಪ ಹಿಂಭಾಗಲಿಂದ ಬಂದ್ಬಿಟ್ಟು ಆಪರೇಷನ್ ಕಮಲ ಮಾಡಿ ಹಿಂಭಾಗಲಿಂದ ಬಂದ್ಬಿಟ್ಟು 7 kgಯಿಂದ 5 kg ಮಾಡ್ಬಿಟ್ಟು. ನಾನು ಹೇಳಿದೆ, ಮಿಸ್ಟರ್ ಯಡಿಯೂರಪ್ಪ, ವಿಧಾನಸಭೆಯಲ್ಲಿ ಹೇಳಿದ್ದು, ಮಿಸ್ಟರ್ ಯಡಿಯೂರಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಯ್ಯ, 7 kg ಕೊಟ್ಟರೆ ನಿಮ್ಮ ಅಪ್ಪನ ಮನೆ ಗಂಟಿನಯ್ಯ ಹೋಗೋದು, 7 kg ಕೊಡ್ರಿ ಅಂತ ಹೇಳಿದ್ರೆ ಕೊಡ್ಲಿಲ್ಲ, ಒಪ್ಲಿಲ್ಲ. ನಾನು ಅದಕ್ಕೆ ಕಳೆದ ಚುನಾವಣೆಯಲ್ಲಿ ನಾನು, ನಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ನಾವಿಬ್ರು ಹೇಳಿದೋ 5 kg ಜೊತೆಗೆ ಇನ್ನ 5 kg ಸೇರಿಸಿ 10 kg ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂತಂದ್ರೆ ಈ ದೇಶದ ಬಡವರು, ಕಾರ್ಮಿಕರು 3 ಹೊತ್ತು ಊಟ ಮಾಡಲೇಬೇಕು. ಯಾರು ಕೂಡ ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ 10 kg ಅಕ್ಕಿಯನ್ನ
ಕೊಡ್ತೇವೆ ಅಂತೇಳಿ ಹೇಳಿದ್ರು. ಅಕ್ಕಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದವರು ನಾವು ದುಡ್ಡು ಕೊಡ್ತೀವಿ ಕೊಡ್ರಿ ಅಕ್ಕಿ ಎಂದು ಕೊಡದೆ ಹೋದ್ರು. ಮೋಸ ಮಾಡಿಬಿಟ್ರು. ಯಾಕಂದ್ರೆ ಅವ್ರಿಗೆ ಬಡವ್ರ ಕಂಡ್ರೆ ಆಗಲ್ಲ. 7 ಕೆಜಿಯಿಂದ 5 ಕೆಜಿ ಮಾಡಿದವರು ನಾವು 10 ಕೆಜಿ ಕೊಡ್ತೀವಿ ಅಂದ್ರೆ ಕೊಡ್ತಾರ? ಎಲ್ಲ ಬಡವರು ಸಿದ್ದರಾಮಯ್ಯ ಹಿಂದ್ಗಡೆ ಬಿಟ್ಬಿಡ್ತಾರೆ ಅಂತ ಹೇಳಿ ಕೊಡದೆ ಹೋಗ್ಬಿಟ್ರು. ನಾವು ಅದಕ್ಕೆ ಏನ್ ಮಾಡುದು, ಅಕ್ಕಿ ಸಿಕ್ಲಿಲ್ವಲ್ಲ, 170 ರೂಪಾಯಿ ಒಬ್ಬರಿಗೆ ಪ್ರತಿ ತಿಂಗಳು, 170 ರೂಪಾಯಿ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ. ಗೊತ್ತಾಗಿದೆಯಿಲ್ಲ? ಗೊತ್ತಾಗಿದೆಯಿಲ್ಲ? ಬರ್ತಾ ಇದೆ. ಗೃಹ ಜ್ಯೋತಿ, ಯಾರು 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನು ಬಳಸ್ತಾರೆ ಮನೆಯಲ್ಲಿ, ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ನೀವು ಎಷ್ಟು ಜನ ಬಿಲ್ ಕಟ್ತಾ ಇದ್ದೀರಿ? ಕೈ ಎತ್ತಿ. ಕಟ್ತಾ ಇದ್ದೀರಾ? ಕಟ್ತಾ ಇಲ್ಲ. ಆ ದುಡ್ಡು ಉಳಿತಾಯ ಇಲ್ಲ. ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ ಯಾರು ಮನೆ ಯಜಮಾನಿ ಇದ್ದಾರೆ ಅದನ್ನು ಟೀಕೆ ಮಾಡಿದ್ರು. ಅತ್ತೆ ಸೊಸೆಗೆ ಜಗಳ ತಂದು ಹಾಕ್ಬಿಡ್ತಿದ್ದೀವಿ ನೀವು. ಅತ್ತೆ ಸೊಸೆಗೆ ಜಗಳ ತಂದು ಹಾಕ್ಬಿಡ್ತೀರಿ, ಇದು ಮಾಡಬೇಡಿ ಅಂತ ಹೇಳಿದ್ರು. ನೋಡಿ, ನಿಮಗೆ 2,000 ರೂಪಾಯಿ ಕೊಡೋಕ್ಕೂ ತಯಾರಿ ಇರಲಿಲ್ಲ ಅವರು. ನಾವು 2,000 ರೂಪಾಯಿ ಪ್ರತಿ ತಿಂಗಳು, 1,18,00,000. ಎಷ್ಟು? 1,18,00,000 ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ ಎಷ್ಟು? 24,000 ರೂಪಾಯಿ. ಆ ದುಡ್ಡು ಉಳಿತಾಯ ಆಯ್ತಾ ಇಲ್ಲ? ಮೊನ್ನೆ ನೀವೆಲ್ಲ ನೋಡಿರ್ಬೇಕು ಟಿವಿನಲ್ಲಿ, PUC-ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದ ಹುಡುಗ ಹೇಳ್ದ, ನೀವು 2,000 ರೂಪಾಯಿ ಕೊಟ್ಟಿರೋದ್ರಿಂದ, ಸಿದ್ದರಾಮಯ್ಯನವ್ರ ಸರ್ಕಾರ 2,000 ರೂಪಾಯಿ ಕೊಟ್ಟಿರೋದ್ರಿಂದ ನಮ್ಮ ತಾಯಿ ನನಗೆ ಫೀಸ್ ಕಟ್ಟಿ ಓದಿಸ್ಲಿಕ್ಕೆ ಸಾಧ್ಯ ಆಯ್ತು, ಹಾಗಾಗಿ ರ್ಯಾಂಕ್ ತಗೊಂಡಿದ್ದೀನಿ ಅಂತ ಹೇಳ್ದ. ಬಹಳ ಜನ ನೀವೆಲ್ಲ ಫೀಸ್ ತಗೊಂಡಿದ್ದೀರಿ, ಟಿವಿ ತಗೊಂಡಿದ್ದೀರಿ, ಆಮೇಲೆ ವಾಷಿಂಗ್ ಮಿಷಿನ್ ತಗೊಂಡಿದ್ದೀರಿ, ಎಲ್ಲ ಖರ್ಚುಗಳು ತಗೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಈ ದುಡ್ಡೆಲ್ಲ ಉಳಿತಾಯ ಆಯ್ತು. ಆಮೇಲೆ ಯುವ ನಿಧಿ, ಯಾಕೆಂದ್ರೆ ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಕೊಡ್ಲಿಲ್ಲ. ಅದಕ್ಕೋಸ್ಕರ ನಾವು ನಿರುದ್ಯೋಗಿ ಪದವೀಧರರಿಗೆ ಸ್ಟೈಪಂಡ್ ಕೊಡಬೇಕು ಅಂತೇಳಿ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮದಿರೋ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ, ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಬೇಕು, ಟ್ರೈನಿಂಗ್ ತಗೋಬೇಕಾದ್ರೆ ದುಡ್ಡು ತಗೋಬೇಕು, ಅಲ್ಲಿ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ದುಡ್ಡು ತಗೋಬೇಕು, ಟ್ರಾವೆಲ್ ಮಾಡ್ಬೇಕಾದ್ರೆ ದುಡ್ಡು ಕೇಳಬೇಕು, ಅರ್ಜಿ ಹಾಕಕ್ಕೆ ದುಡ್ಡು ಬೇಕು. ಅದಕ್ಕೆ ತಿಂಗಳಿಗೆ 3,000 ರೂಪಾಯಿ, ವರ್ಷಕ್ಕೆ 36,000 ರೂಪಾಯಿ ಇದನ್ನು ಕೊಡ್ತಾ ಇದ್ದೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇವತ್ತು ಒಂದು ತಿಂಗಳಿಗೆ 4ರಿಂದ 5,000 ರೂಪಾಯಿ ಸಿಗ್ತಾ ಇದೆ. ಹೌದಲ್ಲ ಹೇಳಿ? ನಾನು ಸುಳ್ಳು ಹೇಳ್ತಾ ಇದ್ದೀನ? 4ರಿಂದ 5,000 ರೂಪಾಯಿ ಯಾರು ಕೊಡ್ತಾ ಇರೋದು? ಇದನ್ನ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಮತ್ತು ನಾನು ನಿಮ್ಗೆಲ್ಲ ಕೊಡ್ತಾ ಇದ್ದೀವಿ ಅಲ್ವಾ? 4ರಿಂದ 5,000 ರೂಪಾಯಿ, 5,000 ರೂಪಾಯಿ ಕೊಡ್ತಾ ಇದ್ದೀವಿ. ಹಿಂದೆ ಯಾವಲ್ಲರೂ ಕೊಡ್ತಿದ್ರ? ಬಿಜೆಪಿ ಸರ್ಕಾರ ಕೊಟ್ಟಿದ್ದ? ನರೇಂದ್ರ ಮೋದಿ ಅವರು ಕೊಟ್ಟಿದ್ರ? ಇಲ್ಲ. ಮತ್ತೆ ಯಾರು ಓಟ್ ಹಾಕ್ಬೇಕು? ಯಾರಿಗೆ ಓಟ್ ಹಾಕ್ಬೇಕು? ನೀವೆಲ್ಲ ಓಟ್ ಹಾಕ್ತೀರಿ ಅಲ್ವಾ? ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ ಓಟ್ ಹಾಕ್ತೀರಿ ಅಲ್ವಾ? ಮತ್ತೊಮ್ಮೆ ಅವರು ಲೋಕಸಭೆ ಕಳಿಸ್ತೀರಿ ಅಲ್ವಾ? ಇದ್ರ ಜೊತೆಗೆ ಈಗ ಆಲ್ ಇಂಡಿಯಾ ಕಾಂಗ್ರೆಸ್ನವರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಮೊದಲನೇ ಗ್ಯಾರಂಟಿ ಹೆಣ್ಣು ಮಗಳಿಗೆ
ಬಡ ಕುಟುಂಬದ ಹೆಣ್ಮಗಳಿಗೆ ಒಬ್ಬರಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ, ವರ್ಷಕ್ಕೆ 1 ಲಕ್ಷ ರೂಪಾಯಿ, ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ, ರೈತರ ಸಾಲ ಮನ್ನಾ, ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ, GST, ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು ಈಗೆಲ್ಲ ತೆರಿಗೆಗಳೆಲ್ಲ ಕಮ್ಮಿ ಮಾಡ್ಬಿಟ್ಟಿದೀವಿ ಅಂತ. ನಿಜ ಹೇಳಬೇಕು ಅಂತಂದ್ರೆ ತೆರಿಗೆ ಕಮ್ಮಿ ಆಗಿರೋದು ಶ್ರೀಮಂತರಿಗೆ, ಬಡವರಿಗೆ ತೆರಿಗೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ತೆರಿಗೆ ಬಡವರಿಗೆ ಕಡಿಮೆ ಇತ್ತು, ಶ್ರೀಮಂತರಿಗೆ ಜಾಸ್ತಿ ಇತ್ತು. ಈಗ 55% ತೆರಿಗೆ ಬಡವರು ಕೊಡಬೇಕು, 45% ತೆರಿಗೆನ ಸಾಮಾನ್ಯ ಜನ ಅಲ್ಲ, 55% ಬಡವರು ಕೊಡಬೇಕು. ಕಾರ್ಪೊರೇಟ್ ಬಾಡಿಗಳು, ಬಂಡವಾಳಶಾಹಿಗಳು 45% ಕೊಡಬೇಕು. ಇದು ನ್ಯಾಯನ? ಹೇಳಿ ನೀವೇ. ಇವ್ರು ವೋಟ್ ಕೊಡ್ಬೇಕಾ? ಬೇಡ ಅಲ್ಲ? ಈಗ ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳಿ ನಿಮ್ಗೆ ಭಾಷಣ ನಿಲ್ಲಿಸ್ಬಿಡ್ತೀನಿ, ಯಾಕಂದ್ರೆ ಇನ್ನೂ ಎರಡು ಕಡೆ ಹೋಗ್ಬೇಕಾಗಿದೆ. ಕೊನೆಯಲ್ಲಿ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇದೆ, ಕೊಳಗೇರಿ ಜನರಿಗೆ ಮನೆ ಕಟ್ಕೊಡೋದು. ಒಂದು ಯೂನಿಟ್ ಕಾಸ್ಟ್ ಎಷ್ಟಪ್ಪ ಅಂತಂದ್ರೆ 7.5 ಲಕ್ಷ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ. ನಾವು 1,20,000 ಕೊಡ್ತೀವಿ. ಇನ್ನು ಉಳಿದದನ್ನ ಬೆನಿಫಿಷಿಯರೀಸ್ ಯಾರು ಫಲಾನುಭವಿ ಇದ್ದಾರೆ ಅವ್ರು ಕೊಡ್ಬೇಕು. ಈ 1.5 ಲಕ್ಷ ಕೊಟ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನಾ 1.5 ಲಕ್ಷ ಕೊಟ್ಬಿಟ್ಟು GST 18% ಕಲೆಕ್ಟ್ ಮಾಡ್ಕೊಬಿಡ್ತಾರೆ. ಎಷ್ಟಾಗ್ತದೆ ಅಂತಂದ್ರೆ GST 1,38,000, 1,50,000 ಕೊಡೋದು, 1,37,000 ತಗೊಳ್ಳೋದು. ಎಷ್ಟು ಒಂದು ಮನೆ ಕೊಡೋದು ದುಡ್ಡವರು? 12,000 ಏನೇ ಲೆಕ್ಕಾಚಾರ ಬರ್ತದೆ ಇಲ್ವ? ಬರೀ 12,000. ಅದಕ್ಕೆ ಹೆಸರೇನಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಇದು ಒಪ್ಪಿಗೆ ನಿಮ್ಗೆ? ಒಪ್ಪಿಗೆ ಇಲ್ಲ ಅನ್ನೋದಾದ್ರೆ 26ನೇ ತಾರೀಕು ನಿಮ್ದು ಕ್ರಮ ಸಂಖ್ಯೆ ಎಷ್ಟಪ್ಪ? ಎರಡಲ್ಲ, 2. ನಮ್ ಗುರುತ್ಯಾವುದು? ಹಸ್ತ. ಇವ್ರಿಗಿಂತ ಅಭ್ಯರ್ಥಿ ಬೇಕಾ? DK ಸುರೇಶ್ ಗೆಲ್ಲಿಸ್ತೀನಿ ಅಲ್ವಾ? ನಮಗೆ ಕೇಳಲಿಕ್ಕೆ, ನಿಮ್ಗೆ ಊಟ ಕೇಳಲಿಕ್ಕೆ ಹಕ್ಕಿದೆಯಲ್ವಾ? ನರೇಂದ್ರ ಮೋದಿ ಅವ್ರಿಗೆ ಇದೆಯಾ ಹಕ್ಕು? ಇಲ್ಲ. ದಯಮಾಡಿ 26ನೇ ತಾರೀಕು DK ಸುರೇಶ್ ಅವರಿಗೆ ವೋಟ್ ಹಾಕಿ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್. ನೀವೆಲ್ಲ ಇಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದೀರಿ ಅಂತೇಳಿ 6 ಇಂದಿರಾ ಕ್ಯಾಂಟೀನ್ಗಳನ್ನ ತೆಗೆದಿದ್ದೇವೆ. ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ಅದನ್ನ ತಗಲಾಕೆ ಕೊಟ್ಬಿಟ್ಟಿದ್ರು ಬಿಜೆಪಿಯವರು. ಮತ್ತೆ ಪ್ರಾರಂಭ ಮಾಡಿದೀವಿ. ಅದರಿಂದ ಇನ್ನೂ ಬೇಕಾದ್ರೆ ಕೊಡೋಣ. ನಿಮ್ಗೆ ಅಗತ್ಯ ಇದ್ರೆ ಶಿವಣ್ಣ ಹೇಳಿದ್ರೆ ಇನ್ನೂ ಬೇಕಾ? ಈಗ ನಿಮ್ಮ ಹೆಬ್ಬಗೋಡಿ ಇದೆಯಲ್ಲ, DK ಸುರೇಶ್ ಏನ್ ಹೇಳ್ತಾರೆ, ಶಿವಣ್ಣ ಏನ್ ಹೇಳ್ತಾರೆ, ಅವೆಲ್ಲನೂ ಕೂಡ ಮಾಡ್ಕೊಡ್ತೀವಿ. ಇಲ್ಲಿ ಜನರಿಗೆ ಇಷ್ಟು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮ ಆಶೀರ್ವಾದ ಇರಲಿ, ಕಾಂಗ್ರೆಸ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.